ನಮಸ್ತೆ ಸ್ನೇಹಿತರೆ, ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಚೌಳೆಕಾಯಿ ಪಲ್ಯ, ಬೊಂಬಾಟ್ ಚೌಳೆಕಾಯಿ ಪಲ್ಯ. ತಮಗೆಲ್ಲ GRS ವಂಡರ್ ಥಾಟ್ಸ್ಗೆ ಅಂದ ಸ್ವಾಗತ. ಸ್ನೇಹಿತರೆ, ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಚೌಳೆಕಾಯಿನ ತೊಳ್ಕೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಹಂಚಲ್ಲಿ ಹುರಿತಾ ಇದ್ದೀನಿ. ಹಂಚು ಅಥವಾ ಬಾಣಲೆಯಲ್ಲಿ ಹುರಿದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ, ಹುರಿತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ಇದು ನಾವು ಬಿಸಿ ಮಾಡ್ಕೋಬೇಕಾದ್ರೆ ಅಥವಾ ಹುರ್ಕೋಬೇಕಾದ್ರೆ ಕಾಣುತ್ತೆ ಹುರಿದಿದೆಯಾ ಇಲ್ಲ ಅಂತ. ನೋಡಿದ್ರೆಲ್ಲ ಸೌಟ್ ತೊಗೊಂಡ್ಬಿಟ್ಟು ಸ್ವಲ್ಪ ತಿರುಗ್ತಾ ಇದ್ದೀನಿ ಸ್ನೇಹಿತರೆ. ಹುರ್ಕೊಂಡಾದಮೇಲೆ ನಾವೇನು ಮಾಡೋಣ ಸ್ನೇಹಿತರೆ, ಇವಾಗ ಈ ಕಡೆ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. 3 ಅಥವಾ 4 ನಿಮಿಷ ಇದನ್ನ ಹುರ್ಕೊಂಡ್ರೆ ಸಾಕು ಸ್ನೇಹಿತರೆ. ನೋಡಿದ್ರಲ್ವಾ, ಹುರ್ಕೊಂಡೆ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈ ಕಡೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಚೌಳೆಕಾಯಿ ಪಲ್ಯಕ್ಕೆ ಇಲ್ಲಿ ನೋಡಿ, ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಟೊಮೊಟೊ, 2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಅಲ್ಲ, ಬೆಳ್ಳುಳ್ಳಿ, ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವ್ದು ಬೇಕಾದರೂ ನೀವು ತೊಗೊಳುತ್ತೆ. ಇದನ್ನು 3 ತೊಗೋಬೇಕು. ನೀವು ಬೇಕಾದರೆ ಹಸಿಮೆಣಸಿಕಾಯಿ ಅಥವಾ ಖಾರ ಪುಡಿ ಆದರೆ ಖಾರ ಪುಡಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಬಾಣಲೆ ಇಟ್ಟಿದ್ದೀನಲ್ವ, ಇದಕ್ಕೆ ಎಣ್ಣೆ ಹಾಕ್ಕೊಂಡೆ ನಾನು. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಕಾಯಿಲಿ. ಕಾದಾಕ್ಬಿಟ್ಟು ಏನು ಮಾಡ್ಕೊಳ್ಳೋಣ ಸ್ನೇಹಿತರೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಾದಿದೆ, ಜೀರಿಗೆ ಹಾಕಿದೆ ಸ್ನೇಹಿತರೆ. ನೋಡಿದ್ರಲ್ವಾ? ನೋಡಿದ್ರಲ್ಲ ಸ್ನೇಹಿತರೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಸ್ನೇಹಿತರೆ, ಸ್ವಲ್ಪ ಕರಿಬೇವು ಹಾಕ್ತೀನಿ. ನೋಡಿದ್ರಲ್ವ, ಕರಿಬೇವು ಹಾಕ್ಕೊಂಡೆ. ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ ಹಾಕಿದೆ. ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿದೆ ಸ್ನೇಹಿತರೆ. ಸ್ವಲ್ಪ ಸೌಟು ತೊಗೊಂಡು ತಿರುಗಿಸೋಣ. ನೋಡ್ತಾ ಇದ್ದೀರ ಸ್ನೇಹಿತರೆ, ಚೌಳೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಯಲ್ಲಿ ಭಾಳನೇ ಚೆನ್ನಾಗಿರುತ್ತೆ. 10 ನಿಮಿಷದೊಳಗೆ ಆಗುತ್ತೆ. ಇದ್ರೆ ನಾವು ಕಟ್ ಮಾಡಿ ಇಟ್ಕೊಂಡ್ರೆ. ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ವ ಚೌಳೆಕಾಯಿ, ಅದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಆ ಹುರಿದಿಟ್ಟಿರಕ್ಕಂಥ ಚೌಳೆಕಾಯಿ ತೊಗೊಂಡ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಅಲ್ವಾ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಅದರೊಳಗೆ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಇದನ್ನ ಹಾಕ್ಕೋಬೋದು, ಆ ಚೌಳೆಕಾಯಿಗೆ ನೀರು ಹಾಕ್ಕೋಬೋದು ಸ್ವಲ್ಪ ಹೊಡ್ಲಿಕ್ಕೆ. ಇತ್ತಾಗಿತ್ತಲ್ವ, ಇದೆಲ್ಲ ನಾನು ಇಟ್ಕೊಂಡಿದ್ನಲ್ಲ, ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ ಮತ್ತು ಒಣ ಕೊಬ್ಬರಿ, ಇದು 4ನ್ನ ನಾವು ಮಿಕ್ಸಿಗೆ ಹಾಕೋಣ. ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ. ಬೇಕು ಅಂದರೆ ಹಸಿಮೆಣಸಿಕಾಯಿ ತೊಗೊಳ್ಳೋಣ, ಒಂದು 4. ಆಲ್ರೆಡಿ ತೋರಿಸಿದ್ನಲ್ಲ, ಅದರಲ್ಲಿ ಆಲ್ರೆಡಿ ಈರುಳ್ಳಿ ಮೊದಲೇ ಹಾಕಿದ್ದೆ. ಇವಾಗ ಇವು 4ನ್ನ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಬಂದು. ಈ ಕಡೆ ನೋಡಿ ಸ್ನೇಹಿತರೆ, ಸ್ವಲ್ಪ ನೀರು ಬಿಟ್ಕೊಂಡಿದೆ. ಅದು ಲೈಟಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ನಾನು. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾ ಇದ್ದೀನಿ ಸ್ನೇಹಿತರೆ. GRS ವಂಡರ್ ಥಾಟ್ಸ್ಗೆ ಯಾರ್ಯಾರು ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ಬೇಕು ಅಂತ ಕಮೆಂಟಲ್ಲಿ ಹಾಕಿ. ಇವಾಗ ರುಬ್ಕೊಂಬಂದಿದ್ವಲ್ಲ ಸ್ನೇಹಿತರೆ, ಇವಾಗ ಇದು ಹಾಕ್ತೀನಿ ನೋಡಿರಿ. ಅಲ್ಲ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಕೂಡ ಹಾಕಿದ್ದಲ್ವ ಮಿಕ್ಸಿಗೆ ನಾನು. ನೋಡಿ, ಅದಕ್ಕೆಲ್ಲ ಹಾಕಿದೆ ನಾನು. ಹಾಕ್ಬಿಟ್ಟು ಚೆನ್ನಾಗಿ ತಿರ್ಕೋಬೇಕು. ನಿಮಗೆ ಬೇಕು ಅಂದರೆ ನೀರು ಹಾಕ್ಕೋಬೋದು ಸ್ನೇಹಿತರೆ. ಇಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಒತ್ತಲ್ಲ ಕೆಳಗಡೆ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಮತ್ತು ಕೊಬ್ಬರಿ ಮಿಕ್ಸಿ ಬಿಟ್ಲ ತೊಳೆದಿದ್ದ ನೀರು ಕೂಡ ಹಾಕೋಣ. ಇವಾಗ ಮುಚ್ಚಿಡೋಣ ಸ್ನೇಹಿತರೆ. 6 ನಿಮಿಷ ಮುಚ್ಚಿಡೋಣ. 5ರಿಂದ 6 ನಿಮಿಷ ಮುಚ್ಚಿಡೋಣ. ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಿಮ್ಮ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನೋಡಿ ಸ್ನೇಹಿತರೆ, ಆಯ್ತಲ್ವಾ? ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರುತ್ತೆ. ಟೊಮೊಟೊದ ಹಸಿನ ಹೋಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ರೆಡಿಯಾಗಿದೆ ನೋಡಿ. ಅದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಚಪಾತಿ ಮತ್ತು ಚೌಳೆಕಾಯಿ ಪಲ್ಯ, ಬೊಂಬಾಟ್. ಥ್ಯಾಂಕ್ ಯು ಸ್ನೇಹಿತರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸ್ನೇಹಿತರೆ. ಕಮೆಂಟ್ಸಲ್ಲಿ ಹಾಕಿ.